ಕೃತಜ್ಞತೆ ನೋಡಿ, ಪ್ರತಿ ಒಂದು ವಿಷಯದಲ್ಲೂ ಒಂದು ಗ್ರಾಟಿಟ್ಯೂಡ್ ಅನ್ನ ಇರಬೇಕು. ನಮ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಜನ ನಮಗೆ ಸಿಗ್ತಾರೆ, ನಾವು ಎಷ್ಟು ಜನ ಹೆಲ್ಪ್ ತಗೊಂತೀವಿ ನೋಡಿ. ಎಲ್ಲೆಲ್ಲಿ ನಾವು ಗ್ರಾಟಿಟ್ಯೂಡ್ ಹೇಳ್ಬೋದು? ನಾವು ಕುಡಿಯೋ ನೀರ್ಗೆ, ಅಥವಾ ನಮ್ಗೆ ನೇಚರ್, ನಮ್ಗೆ ಈಗ ನಾನು ಕ್ಲಾಸ್ ಕೊಡ್ತಾ ಇದ್ದೀನಿ ಅಂದ್ರೆ ಇಂಟರ್ನೆಟ್ ಅಥವಾ ಎಲ್ಲ ಗ್ರೂಪ್ ಮಾಸ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ, ಸರಿನಾ? ಹಾಗೇನೆ ನಾನು ಮಧ್ಯಾಹ್ನ ಊಟ ಮಾಡಿದ್ದೀನಿ ಅಂತಂದ್ರೆ ಅಲ್ಲಿ ಕ್ಯಾಂಟೀನ್ ಅಥವಾ ಕಂಪ್ನಿಯಲ್ಲಿ ಊಟ ಮಾಡಿದ್ರೆ ಅದಕ್ಕೊಂದು ಗ್ರಾಟಿಟ್ಯೂಡ್ ಹೇಳೋಣ. ನನ್ಗೆ ಯಾರಾದ್ರೂ ಸಪೋರ್ಟ್ ಮಾಡ್ತಾ ಇದ್ರೆ ಅದಕ್ಕೂ ಥ್ಯಾಂಕ್ಸ್ ನೋಡಿ. ಥ್ಯಾಂಕ್ಸ್ ಹೇಳೋದ್ರಿಂದ ಯಾರು ಚಿಕ್ಕವರಾಗಲ್ಲ. ಒಂದು ಒಂದು ಕೃತಜ್ಞತೆ ಇರ್ಬೇಕು ಪ್ರತಿ ಒಂದಕ್ಕೂ ಕೂಡ. ಆ ಒಂದು ಹಂಬಲ್ನೆಸ್ ಅನ್ನೋದಿರ್ಬೇಕು. ಅವಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ನಾನು ಒಂದು ಅಹಂ ಬರೋದಿಲ್ಲ. ಕರೆಕ್ಟ್ ಅಲ್ವಾ? ನಾನು ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ವೆರಿ ಮಚ್ ಅಂತ ನಿಮ್ಗೆ ಹೇಳ್ದಾಗ ಏನಾಗುತ್ತೆ ಅಂತಂದ್ರೆ ನಿಮ್ ಮೇಲೆ ಒಂದು ಗೌರವ ಇರುತ್ತೆ ನನಗೆ. ಯಾವಾಗ್ಲೇ ನಾನು ಥ್ಯಾಂಕ್ಸ್ ಆ ರೀತಿ ಹೇಳಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಅಯ್ಯೋ ಇವನೇನೋ ಹೇಳ್ತಾನೆ ಹೋಗಿ ಅಂತ 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 ಬಂದಾಗ ಆ ಒಂದು ಕೃತಜ್ಞತೆ ಇರೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಆ ಒಂದು ಹ್ಯಾಪಿನೆಸ್ ಅಥವಾ ಒಂದು ಶಾಂತವಾಗಿರ್ಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಕೃತಜ್ಞತೆಯನ್ನ ಹೇಳದ್ನ ಪ್ರತಿ ಸರಿ ರೂಢಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನನಗೆ ನೋಡಿ ಎಕ್ಸ್ಪೆಕ್ಟೇಷನ್ ಮನ್ಸಿಂಗ್ ಹೆಂಗೆ ಅಂತಂದ್ರೆ ನನಗೆ ನನ್ನ ಹತ್ರ ಕಾರ್ ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದ್ಕಿಂತ ನೋಡಿ ನನ್ಗೆ ನಡಿಲಿಕ್ಕೆ ಕಾಲಿದೆ, ಆರೋಗ್ಯವಾಗಿ ನಾನು ಓಡಬಲ್ಲೆ, ನಡಿಬಲ್ಲೆ, ಈ ರೀತಿಯಾಗಿ ಒಂದು ನಾವು ಥಿಂಕ್ ಮಾಡ್ಬಿಟ್ಟು ಆ ಒಂದಕ್ಕೆ ನಾವು ಕೃತಜ್ಞತೆ ಹೇಳೋಣ ಅಲ್ವಾ? ನನ್ನ ಹತ್ರ ಚಿಕ್ಕ ಕಾರ್ ಇದೆ, ನನಗೆ ಮರ್ಸಿಡೀಸ್ ಇಲ್ಲ, ಬೆನ್ಸ್ ಇಲ್ಲ ಅಂತ ನಾನು ಗೋಳಾಡೋದ್ಕಿಂತ ಈ ಒಂದು ಎಕ್ಸಿಸ್ಟಿಂಗ್ ನನ್ನ ಹತ್ರ ಏನ್ ಕಾರ್ ಇದೆಯೋ ಅದಕ್ಕೆ ಒಂದು ಕೃತಜ್ಞತೆ ಹೇಳೋಣ. ಪ್ರತಿ ಒಂದಕ್ಕೂ ನಮ್ಮಲ್ಲಿ ಏನು ಯೂನಿವರ್ಸ್ ಕೊಟ್ಟಿದನೋ ಅದಕ್ಕೆಲ್ಲ ನಾವು ಕೃತಜ್ಞತೆ ಹೇಳ್ತಾ ಹೋಗ್ಬೇಕು. ಎಷ್ಟು ನಾವು ಈ ಒಂದು ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ತೇವೆ ಮಾಸ್ಟರ್ಸ್, ಅಷ್ಟು ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಒಂದು ಗ್ರೋತ್, ಈ ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಇದ್ದೇ ಇದೆ. ಡೆಫಿನೆಟ್ ಆಗಿ ಯಾರು ಏನ್ ಕೆಲಸ ಮಾಡ್ತಿರೋ ಬಿಡ್ತಿರೋ ಈ ಒಂದು ಗ್ರಾಟಿಟ್ಯೂಡ್ ಅನ್ನೋದನ್ನ ನಾವು ಪ್ರತಿ ಕ್ಷಣದಲ್ಲೂ ಇಟ್ಕೊಂಡಿರ್ಬೇಕು. ಓಕೆನಾ? ಪ್ರತಿ ದಿನ ನೀವೇನ್ ಮಾಡ್ಬೇಕು, ಸಂಜೆ ಬಂದ್ ಮಲ್ಗಕ್ ಮುಂಚೆ ನನಗೆ ಎಷ್ಟು ಜನ ಇವತ್ತು ನನ್ನ ಲೈಫಲ್ಲಿ ಬಂದ್ರು ಅಂತ ಹೇಳ್ಬಿಟ್ಟು ಮಿನಿಮಮ್ ಒಂದು 5ರಿಂದ ಒಂದು 8 ಅಥವಾ ಒಂದು 10 ಜನಕ್ಕೆ ಅಥವಾ ಒಂದು 10 ಆಕ್ಟಿವಿಟೀಸ್ಗೆ ನಾನು ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ಬೇಕು. ಆವಾಗ್ಲೇನೆ ನಮ್ಮ ಡೇ ಫುಲ್ಫಿಲ್ ಆಗ್ತಕ್ಕಂಥದ್ದು. ಊಟ ಮಾಡಿದ್ರೆ ಡೇ ಫುಲ್ಫಿಲ್ ಆಗಲ್ಲ. ನಾವು ರಾತ್ರಿ ಧ್ಯಾನ ಮಾಡಕ್ ಮುಂಚೆ ಅಥವಾ ಧ್ಯಾನ ಮಾಡಕ್ ಮುಂಚೆ ಮಾಡಿದ್ರೆ ಬೆಸ್ಟ್ ಇರ್ತಕ್ಕಂಥದ್ದು. ಎಲ್ಲ ಯಾರ್ಯಾರಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕು ಅವ್ರಿಗೆಲ್ಲ ಗ್ರಾಟಿಟ್ಯೂಡ್ ಹೇಳೋಣ, ಎಲ್ಲರಿಗೂ ಒಂದು ಕೃತಜ್ಞತೆ ಅಂತ ತೋರ್ಸೋಣ, ಆಮೇಲೆ ಧ್ಯಾನ ಮಾಡೋಣ, ಆಮೇಲೆ ಮಲಗೋದಿದ್ದೇ ಇರುತ್ತೆ. ಸರಿನಾ? ಈ ಪಾಯಿಂಟ್ ಪರ್ಟಿಕ್ಯುಲರ್ ಪ್ರತಿದಿನ ಮಾಡೋಣ ಮಾಸ್ಟರ್ಸ್. ನೆಕ್ಸ್ಟ್ ಫರ್ಗಿವ್ನೆಸ್, ಕ್ಷಮೆ. ನೋಡಿ ನಾವು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು. ಈ ಒಂದು ಅವೇರ್ನೆಸ್ಸಿಗೆ ಧ್ಯಾನ ಮಾಡಿ ಈ ಒಂದು ಅವೇರ್ನೆಸ್ಸಿಗೆ ನಾವು ಜೀವನ ಮಾಡ್ತಾ ಇದೀವಿ, ಈ ಒಂದು ಆತ್ಮಜ್ಞಾನ ಬಂದಿದೆ ಅಂತಂದ್ರೆ ಒಬ್ರ ಮೇಲೆ ನಾನು ಈ ಒಂದು ಸಾಧನೆ ಮಾಡಿದ್ರೆ ಏನಿರುತ್ತೆ ಅಲ್ವಾ? ಅವ್ರದ್ದು ಆ ರೀತಿ ಆಗೋಗ್ಬಿಡ್ತು, ಆ ಕ್ಷಣದಲ್ಲಿ ಏನೋ ಒಂದು ನಡೆದೋಗಿದೆ, ಅದನ್ನ ನಾವು ತಾಳ್ಮೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಕೋಪ ಹೋಗಿ ಅಯ್ಯೋ ಪಾಪ ಸ್ಟೇಜಿಗೆ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ನೋಡಿ ಕೆಲವ್ರಿಗೆ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೋ ಏನೋ ಒಂದು ದುರ್ಘಟನೆ ನಡೆದಿರುತ್ತೆ ಅಥವಾ ಒಂದು ಘಟನೆ ನಡೆದಿರುತ್ತೆ, ಅವ್ರ ಮಕ ನೋಡಿದ ತಕ್ಷಣ ಅದ್ ಫೀಲಿಂಗ್ ಬಂದ್ಬಿಡುತ್ತೆ. ನೋಡಿ ಅದನ್ನೆಲ್ಲ ಅಲ್ಲೇ ಮರ್ತು ಬಿಡೋಣ. ಆದಷ್ಟು ನಾವು ಒಂದು ಕ್ಷಮೆ ಮಾಡೋಣ. ನೋಡಿ ಈ ಸರಿ ನಾನು ಕ್ಷಮೆ ಮಾಡಿಲ್ಲ ಅಂತಂದ್ರೆ ಮುಂದಿನ ಜನ್ಮಕ್ಕೆ ಬಂದು ಕೂಡ ಅದನ್ನ ನಾನು ಅನುಭವಿಸ್ಬೇಕು. ಅಥವಾ ನಾವು ಇನ್ನೊಬ್ರಿಗೆ ಕ್ಷಮೆ ಕೊಡೋದೊಂದೇ ಅಲ್ಲ, ಕೇಳೋದು ಎರಡೂ ಮಾಡ್ಬೇಕು. ಕ್ಷಮಾ ಮಾಡ್ಬೇಕು, ತಗೊಳ್ಬೇಕು. ಸರಿನಾ? ನಾನು ಈ ತರ ಬೈ ಮಿಸ್ಟೇಕ್ ಆಗಿ ಈ ತರ ಮಾಡಿದೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಈ ತರ ಕೇಳಿದ್ರೆ ತಪ್ಪೇನಿಲ್ಲ, ನಾವು ಚಿಕ್ಕವರಾಗಲ್ಲ. ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ನಾವು ಈ ಒಂದು ಕ್ಷಮೆಯನ್ನು ಮಾಡಿದಾಗ ನಮ್ಮ ಮನಸ್ಸೇನಾಗುತ್ತೆ, ಹಗುರ ಆಗುತ್ತೆ, ನಮಗೆ ಶಾಂತಿ ಮೂಡುತ್ತೆ. ನಾವು ಪ್ರತಿ ದಿನ ಒಬ್ಬರಿಗೆ ಒಂದು ಕ್ಷಮೆ ಕೇಳೋಣ, ಒಂದು ಧನ್ಯವಾದ ಹೇಳೋಣ. ನೋಡಿ ನಾವು ಲಾಸ್ಟ್ ಪಾಯಿಂಟ್ ಅಲ್ಲಿ ಗ್ರಾಟಿಟ್ಯೂಡ್, ನಾವು ನಮ್ಮ ಉಸಿರಿಗೆ ನಾವು ಗ್ರಾಟಿಟ್ಯೂಡ್ ಹೇಳ್ಬೇಕು, ನಮ್ಮ ಊಟಕ್ಕೆ ಆಹಾರಕ್ಕೆ ಗ್ರಾಟಿಟ್ಯೂಡ್ ಹೇಳ್ಬೇಕು, ನಮ್ಮ ಸುತ್ತಮುತ್ತಲ ಜನಕ್ಕೆ, ನಮ್ಮ ಕುಟುಂಬಕ್ಕೆ ಕೃತಜ್ಞತೆ ಹೇಳ್ಬೇಕು.
ಈ ರೀತಿ ಮಾಡ್ತಾ ಹೋದಾಗ ನಮ್ಮ ಈ ಆಧ್ಯಾತ್ಮದ ದಾರಿ ನಡೆ ಮುಟ್ಬೇಕಾದಂತ ಗುರಿ ಹತ್ರ ನಾವು ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ. ನಾನು ಆಲ್ರೆಡಿ ಎಕ್ಸಾಂಪಲ್ ಕೂಡ ಹೇಳಿದೀನಿ. ಯಾರಿಗೇ ಆಗ್ಲಿ ನಾವು ಒಂದು ಕ್ಷಮೆನ ಕೊಡೋಣ. ನಮ್ಗೆ ಯಾರೇ ಮೋಸ ಮಾಡಿದ್ರು ಕೂಡ ನೀನ್ ಚೆನ್ನಾಗಿರಪ್ಪ, ನನಗೆ ನೀನ್ ಮೋಸ ಮಾಡಿದ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿದ್ಯಲ್ವಾ ಇದರಿಂದ ಅಂತ ಈ ಒಂದು ಪಾಸಿಟಿವ್ ಆಗಿ ನಾನು ಹೋದ್ರೆ ಏನಾಗುತ್ತೆ ಅಂದ್ರೆ ಅದ್ರ ನೆಗೆಟಿವ್ ಎಫೆಕ್ಟ್ ನಮಗೆ ಬರೋದೇ ಇಲ್ಲ. ಅವ್ನು ಕೆಟ್ಟವ್ರು ಏನ್ ಮಾಡಿರ್ತಾನೋ ಅವ್ರ ಹತ್ರನೇ ಇರುತ್ತೆ ಆ ಗಂಟು, ಆ ಕರ್ಮದ ಗಂಟು ಅವ್ರ ಹತ್ರ ಹೊರಟೋಗುತ್ತೆ. ಇಲ್ಲ ನಾವೇನ್ ಮಾಡ್ತೀವಿ, ಅವ್ನ ಅಂತವ್ನು ನಿಂತವ್ನು ನಾವು ಬೈಕೊಳ್ತಾ ಹೋದ್ರೆ ಆ ಕರ್ಮನ ನಾವು ಶೇರ್ ಮಾಡ್ಕೊಳ್ತೀವಿ, ನನಗೊಂದ್ ಸ್ವಲ್ಪ ಕೊಡಪ್ಪ ಅಂತ ಕಿತ್ಕೊಂಡಂಗೆ. ಸೊ ದಯವಿಟ್ಟು ನಾವೇನ್ ಮಾಡೋಣ, ಫಾರ್ಗಿವ್ನೆಸ್ ಅಲ್ಲಿ ಇರೋಣ, ಸರಿನಾ. ಪ್ರತಿಯೊಂದು ಕ್ಷಣದಲ್ಲೂ ನಾವು ಕ್ಷಮಾಭಾವನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ, ಹಗುರವಾಗಿರುತ್ತೆ, ಮತ್ತೆ ಪ್ಲೇನ್ ಆಗಿರುತ್ತೆ. ಏನ್ ನೋಡಿದ್ರು ನಮ್ಗೆ ಆ ಒಂದು ನೆಗೆಟಿವ್ ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ನಮ್ಗೆ ರಿಲೀಸ್ ಆಗೋದಿಲ್ಲ. ನೋಡಿ, ಯಾವ್ದನ್ನೇ ಆಗ್ಲಿ ನಮ್ಮ ಆತ್ಮದಿಂದ, ನಮ್ಮ ಆತ್ಮ ಮುಖಾಂತರ, ನಮ್ಮ ಮನಸ್ಸಿನ ಮುಖಾಂತರ ನಾವು ಒಂದ್ಸರಿ ಕ್ಷಮಿಸ್ಬಿಟ್ರೆ ಅದು ನಮ್ಮ ಮತ್ತೆ ಮತ್ತೆ ನಮಗೆ ಕಾಡೋದಿಲ್ಲ.